ಬೆಂಗಳೂರಲ್ಲಿ ಪ್ರಿಯಾಂಕಾ ಅನ್ನುವಂಥ ಮಹಿಳೆ ತನ್ನ ಪ್ರಿಯಕರ ಮೋಹನ್ ಎಂಬಾತನ ಜೊತೆಗೆ ಸೇರಿ ತನ್ನದೇ ಮಗುವನ್ನು ಕೊಂದು ಹಾಕಿರುವಂಥ ಘಟನೆ ಏನಿದೆ ಅದಕ್ಕೆ ಸಂಬಂಧಿಸಿದಂತೆ ತನಿಖೆಯ ವೇಳೆ ವಿಚಾರಣೆಯ ವೇಳೆ ಒಂದಿಷ್ಟು ಸ್ಪಷ್ಟತೆ ಸಿಗ್ತಾ ಇದೆ. ಈ ಇಬ್ಬರು ಆ ಪುಟ್ಟ ಕಂದಮ್ಮನನ್ನು ಕೊಲ್ಲೋದಕ್ಕೆ ಏನು ಕಾರಣ ಆಯಿತು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಮತ್ತು ಈ ಪಾಪಿಗಳು ಆ ಪುಟ್ಟ ಮಗುವನ್ನ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ಅನ್ನೋ ವಿಚಾರವೂ ಕೂಡ ಗೊತ್ತಾಗಿದೆ. ಬಂಧಿತ ಆರೋಪಿ ಮೋಹನ್ ಆತ ಯಾಕೆ ಕೊಂದೆ, ಹೇಗೆ ಕೊಂದೆ ಇದನ್ನ ವಿಚಾರಣೆಯ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾನೆ. ಏನಾಗಿತ್ತು ಆವತ್ತು ಅಂತ. ಮಾರ್ಚ್ 25ನೇ ತಾರೀಕು ಮಗು ಮೃತಪಟ್ಟಂತ ವಿಚಾರ ಗೊತ್ತಾಯಿತು. ಆದರೆ ಮಗುವನ್ನ ಕೊಂದಿದ್ದು 24ನೇ ತಾರೀಕು ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಹೆಂಗೆ ಅಂತಂದ್ರೆ ಈ ಇಬ್ಬರು ಎಲ್ಲೋ ಟೂರಿಗೆ ಹೋಗಿದ್ರಂತೆ. ಟೂರಿಗೆ ಹೋಗಿ ವಾಪಸ್ ಬಂದಂತ ಸಂದರ್ಭದಲ್ಲಿ ಇಂದಿರಾನಗರದ ಸಮೀಪ ಕಾರನ್ನ ನಿಲ್ಲಿಸಿ ಅವರು ಶಾಪಿಂಗ್ ಹೋಗಿದ್ರು. ಪ್ರಿಯಾಂಕಾ ಶಾಪಿಂಗ್ ಹೋಗಿದ್ರು. ಮಗು ಮೋಹನ್ ಜೊತೆಗಿತ್ತು. ಪುಟ್ಟ ಮಗು ಐಸ್ ಕ್ರೀಮ್ ಕೇಳಿದೆ. ಐಸ್ ಕ್ರೀಮ್ ಕೊಡಿಸಿ ನನಗೆ. ಈತ ಈ ಮೋಹನ್ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾನೆ. ಮಗು ಹೇಳಿದೆ ಇದೆಲ್ಲ ನಾನು ಹೇಳಿದಂತ ಐಸ್ ಕ್ರೀಮು, ಬೇರೆ ಐಸ್ ಕ್ರೀಮ್ ಕೊಡಿಸಿ ಅಂತ. ಮಕ್ಕಳು ಹಂಗೇನೆ ಹಠ ಹಿಡಿತಾರೆ. ಈತನಿಗೆ ಸಿಟ್ಟು ಬಂದಿದೆ. ಈ ದರಿದ್ರದ ವ್ಯಕ್ತಿಗೆ ಸಿಟ್ಟು ಬಂದಿದೆ. ಮಗುವಿನ ಹೊಟ್ಟೆ ಭಾಗಕ್ಕೆ ಒದ್ದಿದ್ದಾನೆ. ಮಗು ಅತ್ತಿದೆ, ಜೋರಾಗಿ ಅತ್ತಿದೆ. ಈತ ಏನು ಮಾಡಿದ್ದಾನೆ, ಇನ್ನು ಜನ ಸೇರ್ತಾರೆ ಅಂತ ಗೊತ್ತಾಗಿ ಮಗುವಿನ ಮೂಗು ಮತ್ತು ಬಾಯಿಯನ್ನು ಒತ್ತಿ ಹಿಡಿದಿದ್ದಾನೆ. ಮಗು ಉಸಿರುಗಟ್ಟಿ ಮೃತಪಟ್ಟಿದೆ. ಶಾಪಿಂಗ್ ಹೋದಂತ ಪ್ರಿಯಾಂಕಾ ವಾಪಸ್ ಬಂದಿದ್ದಾರೆ. ಮೋಹನನ್ನ ಕೇಳಿದಾಗ ಮೋಹನ್ನ ಈ ಘಟನೆಯನ್ನು ವಿವರಿಸಿದ್ದಾನೆ. ಘಟನೆಯನ್ನು ವಿವರಿಸಿ ಹಿಂಗಾಯಿತು ಅಂತ ಹೇಳಿದ್ದಾನೆ. ತಾಯಿ ಪ್ರಿಯಾಂಕಾ ಏನು ಮಾಡಬೇಕಿತ್ತು, ನನ್ನ ಮಗುವನ್ನ ಕೊಂದವನಿವನು ಅನ್ನುವಂಥ ಸಿಟ್ಟಾದರೆ ಇರಬೇಕಿತ್ತು ಆಕೆಗೆ. ಆಕೆ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮಗುವಿನ ಮೃತದೇಹವನ್ನು ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಇಬ್ಬರು. ಅವತ್ತು ರಾತ್ರಿ ಇಡೀ ಮಗುವಿನ ಮೃತದೇಹವನ್ನು ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ರಾತ್ರಿ ಮಲಗಿದ್ದಂಥ ಮಗು ಎದ್ದಿಲ್ಲ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಾಟಕ ಆಡಿದ್ದಾರೆ. ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ ಮಗು ಮೃತಪಟ್ಟಿದೆ ಅಂತ. ಉಸಿರುಗಟ್ಟಿ ಮಗು ಮೃತಪಟ್ಟಿದೆ ಅಂತ ಹೇಳಿದ್ದಾರೆ. ನಂತರ ಮಗುವಿನ ತಂದೆ ಪ್ರವೀಣ್ ಅವರಿಗೂ ಕೂಡ ವಿಚಾರ ಎಲ್ಲ ಗೊತ್ತಾಗಿದೆ. ನಂತರ ಅನುಮಾನದ ಬಂದ ಮೇಲೆ ನಿನ್ನೆ ನಾವು ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅನುಮಾನ ಬಂತು, ಕಂಪ್ಲೇಂಟ್ ಕೊಟ್ಟರು. ಕಂಪ್ಲೇಂಟ್ ಕೊಟ್ಟಾಗ ಗೊತ್ತಾಯಿತು ಕಾಸ್ ಆಫ್ ಡೆತ್ ಏನು ಅನ್ನೋದು ಗೊತ್ತಾಯಿತು. ಮಗುವನ್ನು ಕೊಂದಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಯಿತು. ಸದ್ಯ ಪ್ರಿಯಾಂಕಾ ಎಸ್ಕೇಪು, ಮೋಹನ್ ಅರೆಸ್ಟ್ ಆಗಿದ್ದಾನೆ. ಮೋಹನ್ ಈತನೇ ನೋಡಿ. ಈ ಮೋಹನ್ ಒಳ್ಳೆ ಡ್ರಗ್ ಪೆಡ್ಲರ್ ಥರ ಇದ್ದಾನೆ. ರಸ್ತೆ ಬದಿಯಲ್ಲಿ ನಿಂತು ಗಾಂಜಾ ಮಾರೋ ಗಿರಾಕಿ ಥರ ಇದ್ದಾನೆ. ಈತ ಯಾರು ಅಂತಂದರೆ ಪ್ರಿಯಾಂಕಳ ಓಲ್ಡ್ ಬಾಯ್ ಫ್ರೆಂಡ್ ಅಂತ ಈತ. 2007ಕ್ಕೆ ಪ್ರಿಯಾಂಕಾ ಅವರಿಗೆ ಮದುವೆ ಆಯಿತು. ಅದಕ್ಕೂ ಮೊದಲು ಈ ಇಬ್ಬರು ಪ್ರೀತಿಸ್ತಾ ಇದ್ರಂತೆ. 2007ರಿಂದ ಸಂಪರ್ಕ ಕಡಿತ ಆಯಿತು. ಮದುವೆ ಆಯಿತು ಪ್ರಿಯಾಂಕಾ ಅವರಿಗೆ. 2 ಮಕ್ಕಳಾಯಿತು. ಇತ್ತೀಚೆಗೆ ಬೆಂಗಳೂರಿಗೆ ಬಂದಾಗ ಪ್ರಿಯಾಂಕಾ ಅವರಿಗೆ ಈತ ಮತ್ತೆ ಪರಿಚಯ ಆಗಿದ್ದಾನೆ ಅಥವಾ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾನೆ. ಸಂಪರ್ಕ ಅನೈತಿಕ ಸಂಬಂಧಕ್ಕೆ ಕಾರಣ ಆಗಿದೆ. ಅನೈತಿಕ ಸಂಬಂಧ ಬೆಳೆದಿದೆ ಇಬ್ಬರ ಮಧ್ಯೆ. ಈತ ಸಂಪರ್ಕಕ್ಕೆ ಸಿಕ್ಕಿದ ನಂತರ ಪ್ರಿಯಾಂಕಾ ಪ್ರವೀಣ್ ಅವರಿಂದ ಹಂತ ಹಂತವಾಗಿ ದೂರ ಆದರು ಅಥವಾ ಪ್ರವೀಣ್ ಅವರನ್ನು ದೂರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಬಂದರು. ಜನವರಿ ತಿಂಗಳಲ್ಲಿ ಇಬ್ಬರು ಬೇರೆ ಬೇರೆ ಆದರು ಅಥವಾ ಪ್ರವೀಣ್ ಅವರನ್ನು ಮನೆಯಿಂದ ಆಚೆ ಹಾಕಿದ್ರಂತೆ ಪ್ರಿಯಾಂಕಾ. ನಂತರ ಈ ಇಬ್ಬರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು ಅಂತ. ಬೆಂಗಳೂರಿನ ಕಾಡುಗೋಡಿಯ ಯಾವುದೋ ಒಂದು ವಿಲ್ಲಾದಲ್ಲಿ ಇವರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು. ಇಬ್ಬರು ಮಕ್ಕಳು ಪ್ರಿಯಾಂಕಾ ಅವರಿಗೆ. ಒಂದು ಮಗು ತಂದೆ ಜೊತೆಗಿತ್ತು, ಪುಟ್ಟ ಮಗು ವೆನ್ನಿಲಾ ತಾಯಿ ಜೊತೆಗಿತ್ತು. ತಮ್ಮ ಸಂಬಂಧಕ್ಕೆ, ತಮ್ಮ ಓಡಾಟಕ್ಕೆ, ತಮ್ಮ ಪ್ರಣಯಕ್ಕೆ ಮಗು ಅಡ್ಡಿ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಮಗುವನ್ನು ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ. ಈಗ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆ ಮಗುವಿನ ತಂದೆ ಪ್ರವೀಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿನ್ನೆ ಮಾತನಾಡುವಾಗಲೇ ತಾವು ಹೇಳಿದ್ರಿ ಯಾರು ಕೊಂದ್ರು ಏನಾಯಿತು ಅನ್ನೋದು ನನಗೆ ಗೊತ್ತಿಲ್ಲ, ನಾನು ಆರೋಪ ಮಾಡೋದಿಲ್ಲ, ಬಟ್ ಯಾರು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆಯಾಗಬೇಕು, ತಾಯಿ ಮಾಡಿದ್ದಾರೋ ಆತ ಮಾಡಿದ್ದಾನೋ ಅಂತ ಗೊತ್ತಿಲ್ಲ ಅಂತ. ವಿಚಾರಣೆ ಸಂದರ್ಭದಲ್ಲಿ ಆತ ಒಪ್ಕೊಳ್ತಿದ್ದಾನಂತೆ ನಾನೇ ಮಾಡಿರೋದು ಹಿಂಗಾಯಿತು ಅಂತ. ಏನು ಹೇಳ್ತೀರಿ ಸರ್? ಸರ್ ಖಂಡಿತವಾಗೂ ನನಗೆ ಇವಾಗ ನೋಡ್ತಾ ಇದ್ದಾಗಲೇ ನನಗೆ ಗೊತ್ತಾಗ್ತಾ ಇದೆ ನನ್ನ ಮಗು ಹೆಂಗ್ ಸಾಯಿಸಿದ್ದಾರೆ ಅಂತ ಸರ್.
ನನಗೆ ಇನ್ನಾದ್ರೂ ಪೊಲೀಸ್ ಸ್ಟೇಷನ್ ಇಂದ ಯಾರಿಂದನೂ ನನಗೆ ಇದು ಬಂದಿಲ್ಲ ಸರ್, ಅವ್ರ ಇನ್ಫಾರ್ಮೇಶನ್ ಬಂದಿಲ್ಲ ಸರ್ ನನಗೆ. ಇನ್ನು ಯಾರು ಏನು ಹೇಳಿಲ್ಲ. ನಿಮ್ ಚಾನಲ್ ಅಲ್ಲೇ ನೋಡ್ತಾ ಇರೋದು, ನಿಮ್ ಚಾನಲ್ ಅಲ್ಲೇ ನನಗೆ ಗೊತ್ತಾಗ್ತಿರೋದು. ನನ್ ಮಗು ಐಸ್ ಕ್ರೀಮ್ ಕೇಳಿದ್ಕೊಂಡು ಹೊಡೆದವ್ರು. ಎಂತ ಕ್ರೂರಿ, ಎಂತ ಪಾಪಿ ಸರ್ ಇವ್ರು. ಅಯ್ಯೋ ನನ್ ಮಗು. ಪ್ರವೀಣ್ ಅವರೇ, ಸಮಾಧಾನ ಮಾಡಿಕೊಳ್ಳಿ. ನನಗೆ ಅರ್ಥ ಆಗತ್ತೆ, ನಿಮ್ಮ ನೋವು ಏನು ಅನ್ನೋದು ಅರ್ಥ ಆಗತ್ತೆ, ನನಗೆ ಅರ್ಥ ಆಗ್ತಿದೆ. ಪ್ರವೀಣ್ ಅವರೇ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಪ್ರವೀಣ್ ಅವರೇ, ಈ ಮೋಹನ್ ಬಗ್ಗೆ ನಾನು ಕೇಳಬೇಕು. ನೀವು ಬಹಳ ಭಾವೋದ್ವೇಗಕ್ಕೆ ಒಳಗಾಗಿದ್ದೀರಿ, ನನಗೆ ಮಾತನಾಡಿಸೋದೇ ಕಷ್ಟ ಆಗ್ತಿದೆ. ನಾನು ಈ ಮೋಹನ್ ಬಗ್ಗೆ ಕೇಳಬೇಕು ಸರ್. ಮೋಹನ್ ಹೆಂಗ್ ಪರಿಚಯ ನಿಮ್ಮ ಪ್ರಿಯಾಂಕಾ ಅವರಿಗೆ ಹೆಂಗ್ ಪರಿಚಯ, ಮತ್ತೆ ರೀಕನೆಕ್ಟ್ ಆಗಿದ್ದು ಹೇಗೆ, ಅವರು ಮತ್ತೆ ಸಂಪರ್ಕ ಬೆಳೆದಿದ್ದು ಹೇಗೆ ಅವರಿಗೆ? ಸರ್, ಮೋಹನ್ ಬಗ್ಗೆ ನನಗೆ ಯಾವುದೇ ತರ ಮಾಹಿತಿ ಮುಂಚೆ ಇರ್ಲಿಲ್ಲ ಸರ್. ನವೆಂಬರ್ ತಿಂಗಳಲ್ಲಿ ಇವ್ರದ್ದು ಒಂದು ಲ್ಯಾಂಡ್ ಡೀಲ್ ಅಲ್ಲಿ ಬಿಲ್ಡರ್ಸ್ ಜೊತೆಗೆ ಬಂದು ಇವಳ ಜೊತೆ ಮತ್ತೆ ಪರಿಚಯ ಆಗಿತ್ತು ಅಂತ ಅವಳೇ ನನಗೆ ಹೇಳಿದ್ಲು. ನನ್ನ ಹಳೆ ಲವರ್ ಇವತ್ ಸಿಕ್ಕಿದ್ದ ಅಂತ ಒಂದ್ಸತಿ ಹೇಳಿದ್ಲು. ಹಳೆ ಲವ್ವರ ಏನೇ ಹಂಗೆ ಮಾತಾಡ್ತೀಯ ಅಂತ ಒಂದ್ ಸ್ವಲ್ಪ ಹಂಗೆ ತಮಾಷೆ ಮಾಡಿ ಊಟ ಮುಗಿಸ್ಬಿಟ್ಟು ಸುಮ್ನೆ ನಮ್ ಪಾಡಿ ನಾವು ಮಲ್ಕೊಂಡ್ವಿ ಸರ್. ಆಮೇಲೆ ಇದೆಲ್ಲ ಇನ್ಸಿಡೆಂಟ್ ಎಲ್ಲ ನಡೀತು. ಆಮೇಲೆ ಇದೇ ಒಂದು 25 days ಆಗೋ ಪ್ರಿಯಾಂಕಾದ ಒಬ್ಬರು ರಿಲೇಟಿವ್ ನನಗೆ ಫೋನ್ ಮಾಡಿದ್ರು ಸರ್. ಫೋನ್ ಮಾಡ್ಬಿಟ್ಟು ಅವ್ರು ಹೇಳಿದ್ರೆ, ಇಲ್ಲ ಪ್ರಿಯಾಂಕಾಗೂ ಮೋಹನ್ಗುನು ಮೊದ್ಲೇನೆ ಒಂದ್ ಅಫೇರ್ ಇತ್ತು, ಅವ್ರ PUC ಟೈಮ್ ಅಲ್ಲೇ ಅಫೇರ್ ಇತ್ತಂತೆ. ಅವಾಗ ಅವ್ರ ತಂದೆ ಅವ್ರ ಮಾವಂದ್ರೆಲ್ಲರೂ ಸೇರಿ ಒಂದ್ ಸ್ವಲ್ಪ ಜೋರ್ ಮಾಡಿ ಬೆದರ್ಸಿ ಅವ್ರಿಬ್ರನ್ನ ಸಪರೇಟ್ ಮಾಡಿದಾರಂತೆ. ಅದಾಗಿದ್ ಒಂದು 3 ತಿಂಗಳಿಗೆನೆ, ಇನ್ಸಿಡೆಂಟ್ ಆಗಿದ್ 3 ತಿಂಗಳಿಗೆನೆ ನನ್ ಜೊತೆ ಮದ್ವೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸರ್. ಪ್ರವೀಣ್ ಅವರೇ, ತಾವು ಮೂಲತಃ ದಾವಣಗೆರೆ ಅವರೇನಾ? ಇಲ್ಲ ಸರ್, ನಾನು ಆಕ್ಚುಲಿ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದೆ ಎಲ್ಲ. ನಾನು ಬೆಂಗಳೂರಲ್ಲೇ ಸರ್. ಮದ್ವೆ ಆದಾಗ್ಲೂ ನಾವು ಯಶವಂತಪುರ ಮತ್ತಿಕೆರೆಯಲ್ಲೇ ಇದ್ದಿದ್ದು ಸರ್ ನಾವು. ನಮ್ ತಂದೆ ಹುಟ್ಟೂರು ಗುತ್ತೂರು ಸರ್, ಹರಿಹರ ಹತ್ರ, ದಾವಣಗೆರೆ ಹರಿಹರ ಹತ್ರ ಇರುತ್ತೆ ಸರ್. ಗೊತ್ತಾಯ್ತು. ನಾನು ಇಲ್ಲಿ ಒಂದು ಶಾಲೆ ಓಪನ್ ಮಾಡಿದ್ದೆ ಅಂತ ಒಂದು ಕಾರಣ. ಇವಾಗ ನನಗೆ ಮನೆ ಇಲ್ಲ, ಏನಿಲ್ಲಲ್ಲ ಸರ್. ಅದಕ್ಕೆ ಉಳ್ಕೊಳಕ್ ಒಂದ್ ಜಾಗ ಬೇಕು ಅಂತ ನಾನು ನಮ್ ಸ್ಕೂಲ್ಗೆ ಬಂದು ನಮ್ ಸ್ಕೂಲಲ್ಲಿ ಉಳ್ಕೊಂಡಿದ್ದೆ. ಇವಾಗ ಒಂದು ಮನೆ ಬಾಡಿಗೆ ತಗೊಂಡು ಬಾಡಿಗೆ ಮನೇಲಿ ಇದ್ದೀನಿ ಸರ್ ಹರಿಹರದಲ್ಲಿ. ಅಂದ್ರೆ ತಮಗ್ ಗೊತ್ತಿರ್ಲಿಲ್ಲ ಪ್ರಿಯಾಂಕಾ ಅವರಿಗೆ ಈ ಹಿಂದೆ ಒಂದು ಅಫೇರ್ ಇತ್ತು ಅನ್ನುವಂಥ ವಿಚಾರ ತಮಗೆ ಗೊತ್ತಿರ್ಲಿಲ್ಲ? ಸಂಬಂಧ ಹೆಂಗಾಯ್ತು ಪ್ರವೀಣ್ ಅವರೇ? ಯಾರ ಮುಖಾಂತರ ಆಗಿದ್ದು ನಿಮ್ಗೆ ಪರಿಚಯ, ಅಥವಾ ಪ್ರಿಯಾಂಕಾ ಅವ್ರ ಜೊತೆಗೆ ಸಂಬಂಧ? ಯಾರೋ ಬಿಲ್ಡರ್ ಜೊತೆಗೆ ಬಂದಿದ್ರು ಅಂತ ಹೇಳಿದ್ರು ಸರ್. ಅಲ್ಲ, ಯಾರೋ ಬಿಲ್ಡರ್ ಜೊತೆ ಬಂದಿದ್ರು. ನಿಮ್ಗೆ 2007ರಲ್ಲಿ ಪ್ರಪೋಸಲ್ ಹೆಂಗ್ ಬಂತು ಸರ್? ಅದು ಯಾರ ಮುಖಾಂತರ ನಿಮ್ಗೆ ಪರಿಚಯ ಆಗಿದ್ದೀವ್ರು? ಸರ್, ಬ್ರೋಕರ್ ಮುಖಾಂತರ ಇವ್ರು ಪರಿಚಯ ಆಗಿತ್ತು ಸರ್ ನನಗೆ. ಅವಾಗ ಪ್ರಿಯಾಂಕಾಗೆ ವಯಸ್ಸು 19 ವಯಸ್ಸಿತ್ತು ಸರ್ ಅವಳಿಗೆ. ಸೊ ನಾನು ಹೇಳಿದ್ದೆ, ನಾನು ತುಂಬಾ ಇಮ್ಮೆಚೂರ್ ಇರುತ್ತೆ, 19 years ಅಂತ ಅವ್ರ ಮ್ಯಾರೇಜ್ ಆಗೋದಕ್ಕೆ ಅಂತೆಲ್ಲ. ಬಟ್ ಸಮ್ ಆಫ್ ದಟ್ ಬ್ರೋಕರ್ ನಮ್ ಪೇರೆಂಟ್ಸ್ ಎಲ್ಲ ಕೂತು ಕನ್ವಿನ್ಸ್ ಮಾಡಿ ದೇ ಗಾಟ್ ಮ್ಯಾರೇಜ್ ಮಾಡಿಸಿದ್ರು ಸರ್ ನಮ್ಗೆ, ನನಗೂ ಪ್ರಿಯಾಂಕಾಗೂ. ದಿಸ್ ಇಸ್ ದ ಓನ್ಲಿ ಕನೆಕ್ಷನ್ ಸರ್. ಬೇರೆ ಅವ್ರು ಯಾರು, ಅದಕ್ಕಿಂತ ಮುಂಚೆ ಅವ್ರು ಯಾರು, ಏನು ಗೊತ್ತಿರ್ಲಿಲ್ಲ ಸರ್ ನನಗೆ. ಸರ್, ತಾವು ಹೇಳಿದ್ರಿ 2007ರಲ್ಲಿ ಮದುವೆ ಆಯ್ತು, 2026ವರೆಗೂ ನೀವು ಚೆನ್ನಾಗೇ ಇದ್ರಿ. ಮಧ್ಯದಲ್ಲಿ ಏನಾಯ್ತು ಅಂದ್ರೆ, ಯಾವಾಗ ಈತನ ಸಂಪರ್ಕ ಬಂದಿದ್ದು, ಯಾವ ಸಂದರ್ಭದಲ್ಲಿ, ಮತ್ತೆ ಏನೇನಾಯ್ತು ತಮ್ಮ ಜೀವನದಲ್ಲಿ? ಮಧ್ಯದಲ್ಲಿ ಏನ್ ಚೆನ್ನಾಗಿದ್ವಿ ಅಂತ ಏನು ಇಲ್ಲ ಸರ್, ಅದ್ರ ಏನಿಲ್ಲ. 2009ರಲ್ಲಿ 2008ರಲ್ಲಿ ನನ್ನ ದೊಡ್ಡ ಮಗಳು ಹುಟ್ಟಿದ್ಲು ಸರ್. ಅದಾಗಿ ಒಂದು 3-4 ತಿಂಗಳಿಗೆನೆ ನಮ್ಮಲ್ಲಿ ಡೌರಿ ಅರೆಸ್ಟ್ಮೆಂಟ್ ಕೇಸ್ ಎಲ್ಲ ಹಾಕಿ ನಾನು ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಮಾಡಿಟ್ಟಿದ್ರು ಸರ್. ಆಂಟಿಸಿಪೇಟರಿ ಬೇಲ್ ಎಲ್ಲ ತಗೊಂಡು ನಾವು ವಾಪಸ್ ಇದಾದ್ಮೇಲೆ ಸಮ್ ಕೌನ್ಸಿಲಿಂಗ್ ಸೆಷನ್ಸ್, ಆಮೇಲೆ ದೊಡ್ಡ ಹಿರಿಯರೆಲ್ಲ ಕೂತ್ಬಿಟ್ಟು ಮಾತಾಡಿ ಮತ್ತೆ ರಿಕನ್ಸಿಲೇಷನ್ ಮಾಡ್ಬಿಟ್ಟು ಮ್ಯಾರೇಜ್ ನ ಮತ್ತೆ ಒಟ್ಟಿಗಿದ್ವಿ ಸರ್. ಆವಾಗ್ಲೂ ನಾವೇನು ನಾಟ್ ಐಡಿಯಲ್ ಫ್ಯಾಮಿಲಿ ಅಂತ ಏನ್ ಹೇಳಕ್ ಬರೋದಿಲ್ಲ ಸರ್. ಇರ್ತಾ ಇತ್ತು ನಮ್ಮಲ್ಲೂ ಮನಸ್ತಾಪ, ಫ್ರಿಕ್ಷನ್ಸ್ ಇರ್ತಾ ಇತ್ತು. ಬಟ್ ವಿ ಯೂಸ್ ಟು ಮ್ಯಾನೇಜ್, ಹೆಂಗೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ನಾವು. ನಥಿಂಗ್ ಲೈಕ್ ಐಡಿಯಲ್ ಫ್ಯಾಮಿಲಿ ಅಂತ ಏನ್ ಹೇಳಕ್ ಬರೋದಿಲ್ಲ ಸರ್. ಮತ್ ಯಾವಾಗ ಸಪರೇಟ್ ಆಗಿದ್ದು ಪ್ರಿಯಾಂಕಾ, ತಮ್ಮನ್ನ ಬಿಟ್ಟು ಹೋಗಿದ್ದು ಅಥವಾ ತಮ್ಮನ್ನ ಹೊರಗೆ ಕಳಿಸಿದ್ದು ಮನೆಯಿಂದ ಯಾವಾಗ? ಇದು ಯಾವ ತಿಂಗಳು? ಇದು ಈ ವರ್ಷ ಜನವರಿ 12ಗೆ ಸರ್. ಆ ಹೊತ್ತಿಗೆ ಮೋಹನ್ ಕನೆಕ್ಟ್ ಆಗಿದ್ರ ಪ್ರಿಯಾಂಕಾ ಅವರಿಗೆ? ಎಸ್. ಡಿಸೆಂಬರ್ 27ಗೆ ಅವ್ರು ಕಾಶಿಗೆಲ್ಲ ಹೋಗಿ ಮದ್ವೆ ಆಗಿ ರಾಡಿಸನ್ ಬ್ಲೂ ಹೋಟ್ಲ್ ಅಲ್ಲಿ ರೂಮ್ ಮಾಡ್ಕೊಂಡು ಹನಿಮೂನ್ ಫಸ್ಟ್ ನೈಟ್ ಅದೆಲ್ಲ ಮಾಡ್ಕೊಂಡು ಆಗ್ಲೇ ಬಂದ್ಬಿಟ್ಟಿದ್ರು ಸರ್. ನಿಮ್ಗೆ ಹೇಳಿದ್ರ ಮೋಹನ್ ನನಗೆ ಪರಿಚಯ ಆಗಿದ್ದಾನೆ, ನಾ ಆತನ ಜೊತೆ ಹೋಗ್ತೀನಿ ಅಂತ ಹೇಳ್ಕೊಂಡಿದ್ರ? ಇಲ್ಲ ಸರ್ ಹೇಳಿರ್ಲಿಲ್ಲ.
ರೀಸನ್ ಫಾರ್ ಡೈವರ್ಸ್ ನನಗೆ ಹೇಳಿರ್ಲಿಲ್ಲ ಅವಳು. ಡಿವೋರ್ಸ್ Just ಪೇಪರ್ ಮೂವ್ ಹೇಳಿದ್ದು ಮಾಡಿದ್ರ ನನಗೆ- ತಾವು? ಸರ್ ಡಿವೋರ್ಸ್ ಪೇಪರ್ ಅಪ್ಲಿಕೇಶನ್ ಮೂವ್ ಆಗಿತ್ತಾ ನಿಮ್ಮಿಬ್ಬರ ಮಧ್ಯೆ? ಹೌದು ಸರ್, ಹೌದು ಸರ್. 12th ಗೆ ನನ್ನ ಕೈಯಲ್ಲಿ ಫೋರ್ಸಿಬ್ಲಿ ಸಿಗ್ನೇಚರ್ಸ್ ತಗೊಂಡು ಮೈಸೂರಲ್ಲಿ ಮ್ಯಾರೇಜ್ ಕೋರ್ಟ್ಗೆ ತಗೊಂಡೋಗಿ ಅಲ್ಲಿ ಸೈನ್ ಎಲ್ಲ ಮಾಡಿಸಿ ನನ್ನ ಕೈಯಲ್ಲಿ, ಆಮೇಲೆ ನನಗೆ ಥ್ರೆಟನ್ ಮಾಡ್ಬಿಟ್ಟು ಸೈನ್ ಹಾಕ್ಸಿದ್ದು ಸರ್ ಅದು. ಸೊ ನನಗೆ ಇವಾಗ ಇನ್ನೊಬ್ಬರ ಲಾಯರ್ ನ ಕನ್ಸಲ್ಟ್ ಮಾಡಕ್ಕಾಗಿರ್ಲಿ, ಇನ್ನೊಬ್ಬರ ರಿಲೇಟಿವ್ ಹತ್ರ ಏನಾರ ಮಾತಾಡಕ್ಕಾಗ್ಲಿ, ಅದಕ್ಕೆ ಯಾವ್ದಕ್ಕೂ ಚಾನ್ಸ್ ಕೊಡದೆ ಆತರ ಸೈನ್ ಹಾಕ್ಸ್ಕೊಂಡಿದ್ದು ಸರ್ ನನ್ನ ಕಡೆ. ಆಮೇಲೆ ಅದನ್ನ February 5th ನಾನು ಹೋಗ್ಬಿಟ್ಟು ಅದನ್ನ ನನಗೆ ಬೇಡವೇ ಬೇಡ ಡಿವೋರ್ಸ್ ಅಂತ ಜಡ್ಜ್ ಮೇಡಮ್ ಅವ್ರ ಹತ್ರ ಕೈ ಮುಗಿದು ಹತ್ಕೊಂಡು ಹೇಳ್ಬಿಟ್ಟೆ, ನನ್ಗನ್ನ ಹೆಂಡತಿ ಮಕ್ಳು ಬೇಕು, ನನಗೆ ಯಾವ್ದೇ ಕಾರಣಕ್ಕೂ ನನಗೆ ಡಿವೋರ್ಸ್ ಬೇಡ ಅಂತ ಹೇಳ್ಬಿಟ್ಟಿದೆ. ಸರ್, ಈಗ ಜನವರಿಯವರೆಗೂ ಕೂಡ ತಮ್ಗೆ ಬಳಿ ಹೇಳೇ ಇಲ್ಲ ಮೋಹನ್ ಅನ್ನುವಂಥ ವ್ಯಕ್ತಿ ಇದ್ದಾನೆ. ಒಮ್ಮೆ ಹೇಳಿದ್ದು ತಾವು ಆಗ್ಲೇ ಹೇಳಿದ್ರಿ, ಒಮ್ಮೆ ಎಲ್ಲೋ ಸಿಕ್ಕಿದ್ದ, ನನಗೆ ಹಳೆ ನನ್ನ ಗೆಳೆಯ ಸಿಕ್ಕಿದ್ದ ಅಂತ ಹೇಳಿದ್ದನ್ನು ಬಿಟ್ಟು ಬೇರೆ ತಮ್ಗೆ ಗೊತ್ತೇ ಇರಲಿಲ್ಲ? ಇಲ್ಲ ಸರ್, ಏನು ಗೊತ್ತಿರ್ಲಿಲ್ಲ ಸರ್. ಮತ್ತೆ 12 ನಂತರ ನೀವು ಇಬ್ರು ಬೇರೆ ಬೇರೆ ಮನೆಯಲ್ಲಿದ್ರಾ ಪ್ರವೀಣ್ ಅವರೇ? ಜನವರಿ 12ನೇ ತಾರೀಕು ನಾನು ಹರಿಹರಕ್ಕೆ ಬಂದ್ಬಿಟ್ಟಿದ್ದೆ ಸರ್ ನಾನು. ಆಮೇಲೆ ಇವಳು ಮತ್ತೆ ಮೋಹನ್ ಮತ್ತೆ ನನ್ ಚಿಕ್ಕ ಮಗಳನ್ನ ಅಲ್ಲೆಲ್ಲೋ ವೈಟ್ ಫೀಲ್ಡ್ ಕಾಡುಗೋಡೆಯಲ್ಲೆಲ್ಲೋ ವಿಲ್ಲಾದಲ್ಲಿ ಇದ್ರು, ಎಲ್ಲೋ ಮನೆ ಮಾಡ್ಕೊಂಡಿದ್ರು ಅಂತ ಗೊತ್ತಿತ್ತು, ವಿಲ್ಲಾ ಅಂತೆಲ್ಲ ಗೊತ್ತಿರ್ಲಿಲ್ಲ. ನನ್ ದೊಡ್ಡ ಮಗಳನ್ನ ತುಮಕೂರಲ್ಲಿ ಅವ್ರದ್ದು ಟ್ಯೂಷನ್ ಮೇಡಮ್ ಮನೆಯಲ್ಲಿ ಬಿಟ್ಟೋಗ್ಬಿಟ್ಟಿದ್ರು ಸರ್ ಅವರು. ನನಗೆ ಒಂದ್ ಲೆಕ್ಕಕ್ಕೆ ಗ್ಯಾರಂಟಿ ಇತ್ತು ನನಗೆ, ನನ್ ದೊಡ್ಡ ಮಗಳಂತೂ ನನ್ನ ಹತ್ರ ಬಂದೇ ಬರ್ತಾರೆ ಅಂತ ಗೊತ್ತಿತ್ತು ಸರ್. ಜನವರಿ ಎಂಡಿಗೆ ಆಗ್ಲೇ ಬಂದ್ಬಿಟ್ರು ಸರ್ ಅವ್ರು ನನ್ನ ಹತ್ರ. ದೊಡ್ಡ ಮಗಳನ್ನ ಚಿಕ್ಕ ಮಗಳನ್ನ ಹೇಗಾರ ಮಾಡ್ಬಿಟ್ಟು ಪಡೆಯೋಣ ಅಂತ ನಾನು ಎಲ್ಲಾ ರೀತಿ ಟ್ರೈ ಮಾಡ್ಬಿಟ್ಟೆ ಸರ್. ಇಂಥದ್ದು ಅಂತ ಬಿಡ್ಲಿಲ್ಲ ಸರ್. ಕೊನೆಗೆ ಅವಳು ಕಾಲಿಗೆ ಬಿದ್ದು ಕೇಳ್ಕಂದೆ ಸರ್, ದಯವಿಟ್ಟು ಪಾಪು ಕೊಟ್ಬಿಡು ನನ್ಗೆ, ಈ ಮಗುದು ಭವಿಷ್ಯ, ಇವ್ರದ್ದು ದೊಡ್ಡ ಮಗಳದ್ದು ಸೆಕೆಂಡ್ ಇಯರ್ PUC ಎಕ್ಸಾಮ್ ಇನ್ನೊಂದ್ ತಿಂಗಳಲ್ಲಿ ಐತೆ, 15 ದಿನದಲ್ಲಿ ಐತೆ ಎಕ್ಸಾಮ್, ಬೇಡ ಕಣೆ ಹಂಗೆಲ್ಲ ಮಾಡ್ಬೇಡ ಕಣೆ ಅಂತ ಕಾಲಿಗೆ ಬಿದ್ದೆ ಸರ್. ಅದ್ರದ್ದು ಫೋಟೋನ ವಿಡಿಯೋನ ಮಾಡ್ಕೊಂಡ್ಬಿಟ್ಟು ಅವ್ಳ ಫ್ರೆಂಡ್ಸ್ ಗ್ರೂಪ್ ಸರ್ಕ್ಯುಲೇಟ್ ಮಾಡ್ಬಿಟ್ಟು, ನೋಡು ನನ್ ಗಂಡನ್ಗೆ ಹೆಂಗ್ ಕಾಲಿಗೆ ಬೀಳ್ಸ್ಕೊಂಡಿದೀನಿ ಅಂತ ಕಳ್ಸೋಳೆ ಸರ್. ಇವಳು ಇಂತ ನೀಚಳು ಸರ್ ಇವಳು. ಸರ್, ತಾವು ಹೇಳಿದ್ರಿ ದೊಡ್ಡ ಮಗಳನ್ನೆಲ್ಲ ಟ್ಯೂಷನ್ ಟೀಚರ್ ಹತ್ರ ಬಿಟ್ಟು ಹೋದ್ರು ಅಂತ. ಚಿಕ್ಕ ಮಗಳನ್ನ ಯಾಕೆ ಕರ್ಕೊಂಡು ಹೋದ್ರು ಸರ್ ಇವರು? ಇಷ್ಟ ಇಲ್ಲ, ಸಾಕೋದಕ್ಕೆ ಯೋಗ್ಯತೆ ಇಲ್ಲ ಅಂತ ಆದ್ರೆ ಯಾಕೆ ಕರ್ಕೊಂಡು ಹೋದ್ರು? ಆ ಸಂದರ್ಭದಲ್ಲಿ ಏನಾದ್ರೂ ಮಾತುಕತೆ ಆಗಿತ್ತಾ ಚಿಕ್ಕ ಮಗಳ ವಿಚಾರದಲ್ಲಿ? ನನ್ಗೆ ಯಾಕೆ ಬೇಕು, ನನ್ನ ಜೊತೆ ಯಾಕೆ ಬೇಕು ಅಂತ ಹೇಳಿದ್ರು ಅವರು? ಇಲ್ಲ ಸರ್, ಚಿಕ್ಕ ಮಗಳನ್ನ ಅವಳ ಹತ್ರ ಇಟ್ಕೊಂಡಿದ್ ಒಂದೇ ಒಂದು ಕಾರಣಕ್ಕೆ ಸರ್, ಓನ್ಲಿ ಒನ್ ರೀಸನ್. ನನಗೆ ಚಿಕ್ಕ ಮಗು ಅಂದ್ರೆ ಪ್ರಾಣ, ಅವಳಿಗೆ ಗೊತ್ತಿತ್ತದು. ಇವನಿಗೆ ನನಗ್ ಟಾರ್ಚರ್ ಇಕ್ಬೇಕು ಅಂತಾನೆ ನನ್ನ ಮಗುನ ಸೆಪರೇಟ್ ಮಾಡಿದ್ದು ಸರ್ ಅವಳು. ಬೇರೆ ಇನ್ನೇನ್ ಅವಳು ಸಾಕ್ತಾಳೆ, ಆ ಮಗುನ ಬೆಳೆಸ್ತಾಳೆ ಅನ್ನೋ ಯಾವ ಗ್ಯಾರಂಟಿನೂ ಇರ್ಲಿಲ್ಲ ಸರ್ ನನಗೆ. ಇದು ಒಂದೇ ಒಂದು ಇದ್ದಿದ್ದು ಸರ್ ಅವಳಿಗೆ. ನಿಮ್ಮ ಮಗಳ ಜೊತೆ ಆ ನಂತರ ಏನಾದ್ರೂ ಸಂಪರ್ಕದಲ್ಲಿ ಇದ್ರಾ? ನಿಮ್ ಫೋನಲ್ಲಿ ಏನಾದ್ರೂ ಮಾತನಾಡೋದಕ್ಕೆ ಸಾಧ್ಯ ಆಗಿತ್ತಾ ವೆಣ್ಣಿಲಾ ಜೊತೆಗೆ, ಚಿಕ್ಕ ಮಗಳ ಜೊತೆಗೆ? ಇಲ್ಲ ಸರ್, ಹತ್ರ ಏನು ನಾನ್ ಫೋನ್ ಮಾಡಿ 1000 ಸತಿ ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇರ್ಲಿಲ್ಲ. ನನಗೆ ಬೆಳಗಿಂದ ತಲೆನೋವು ಗೊತ್ತೈತ್ ನನಗೆ, ನೀನ್ ಪದೇ ಪದೇ ಫೋನ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ಬಿಡೋಳು, ಮಗು ಹತ್ರ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ಒಂದ್ಸತಿ ಇವಳು ಮೋಹನ್ ಮತ್ತೆ ಪ್ರಿಯಾಂಕಾ ಗೋವಾಗ್ ಹೋಗಿದ್ರು ಸರ್. ಅವಾಗ ಚಿಕ್ಕ ಪಾಪುನ ಅವ್ರ ಅಜ್ಜಿ ಮನೇಲಿ ಬಿಟ್ಟೋದ್ರು, ರಾಮೂರ್ತಿ ನಗರದಲ್ಲಿ ಅಜ್ಜಿ ಮನೆಗ್ ಬಿಟ್ಟೋದ್ರು. ಅವಾಗ ನನ್ ಬಾಮೈದ ಫೋನ್ ಮಾಡ್ಬಿಟ್ಟು ಕರ್ದ, ಸರ್ ಇದು ಬಾಬಾ ಇದು ವೆನ್ನು ಪಾಪು ಬಂದೈತೆ, ಬಂದ್ಬಿಡ್ರಿ ಬೆಂಗ್ಳೂರ್ಗೆ ಅಂತ ಕರ್ದ. ಅವತ್ತು ಹೋಗ್ಬಿಟ್ಟು ನನ್ ಪಾಪುನ ಹಿಡ್ಕೊಂಡು ಮುದ್ದಾಡಿ ಆಟ ಆಡಿಸಿ ಅವ್ರನ್ನ ಸರ್ ಹಿಂಗೆ ಈ ಕುತ್ಕೆಗೆ ಹಿಂಗ್ ಹಿಡ್ಕೊಂಡ್ಬಿಟ್ಟಿದಾಳೆ ಸರ್, ನನ್ನ ಬಿಡ್ತಾ ಇಲ್ಲ, ಹಿಂಗ್ ಕೆಳಗ್ ನೆಲಕ್ ಇಡಿಸಕ್ ಬಿಡ್ತಾ ಇಲ್ಲ ಸರ್ ನನಗೆ. ಹೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಸ್ಕೊಂಡು ಪುಸ್ಲಾಯಿಸ್ಕೊಂಡ್ ಬಂದ್ ಬಿಟ್ಟೆ ಸರ್. ಅವತ್ತಿನ ದಿನ ನನಗೂ ಅವ್ರ ಅತ್ತೆಗೂ ಗಲಾಟೆ ಆಗೋಯ್ತು ಸರ್. ಅವಳು ಆ ಅಮ್ಮ ಬಂದ್ಬಿಟ್ಟು ಇದೆಲ್ಲ ಆಗಿರೋದ್ ಪ್ರಿಯಾಂಕಾ ಓಡೋಗಿರೋದ್ ತಪ್ಪಲ್ಲ ಸರ್ ಅವ್ರ ಅಮ್ಮಂಗೆ, ಆಯ್ತಾ? ಅವಳು ಇದೆಲ್ಲ ಮಾಡಿರೋದು ಯಾವ್ದೂ ತಪ್ಪಲ್ಲ. ನನ್ನಿಂದ ಅವಳು ಓಡೋಗಿದ್ದಾಳೆ, ನನ್ನಿಂದ ಅವಳು ಇನ್ನೊಂದ್ ಸಂಬಂಧ ಬೆಳೆಸ್ಕೊಂಡಿದ್ದಾಳೆ ಅಂತ ನನಗೆ ತಿರುಗಿ ಮಾತಾಡ್ಬಿಟ್ಟು ಕೆಟ್ನಾಗ ಮಾತಾಡಿದ್ರು ಸರ್ ಆ ಅಮ್ಮ ನನ್ನ ಹತ್ರ. ಅವಾಗ ಫ್ರಿಕ್ಷನ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ನನ್ ಮನೆಯಲ್ಲಿ ಇದ್ರೆ ಮರ್ಯಾದೆ ಇರೋದಿಲ್ಲ ನನಗೆ ಅಂತ ಹೇಳಿ ನಾನು ಅವತ್ತಿನ ದಿನ ಪಾಪು ಬಿಟ್ಟೋಗಿದ್ ಸರ್. ನನ್ ಜೀವನದಲ್ಲಿ ಮಾಡಿರೋ ಮೊದಲನೇ ಮಿಸ್ಟೇಕೆ ಅದು ಸರ್, ನನ್ ಲೈಫಲ್ಲಿ ಮಾಡಿರೋ ಮಿಸ್ಟೇಕು. ನನ್ನ ಮಗುನ್ ಅವತ್ ಎತ್ಕೊಂಡ್ಬಂದ್ಬಿಟ್ಟಿದ್ರೆ ನನ್ ಮಗನ್ ಏನೂ ಆಗ್ತಾ ಇರ್ಲಿಲ್ಲ ಸರ್, ಏನೇನೋ ಆಗ್ತಾ ಇರ್ಲಿಲ್ಲ ಸರ್. ಒಂದು ಐಸ್ ಕ್ರೀಮಿಗೆ ಹಿಂಗೆಲ್ಲ ಮಾಡ್ತಾರೆ ಸರ್ ಜನರು. ಕೊನೆಯದಾಗಿ ಭೇಟಿಯಾಗಿದ್ದು ಯಾವಾಗ ಪ್ರವೀಣ್ ಅವರೇ ತಾವು? ವೆನ್ನಿಲಾ ಭೇಟಿಯಾದ್ರಿ ಅಂತ ಹೇಳಿದ್ರಲ್ಲ, ಯಾವ ತಿಂಗಳದು ಸರ್? ಅದನ್ನು ಮಾರ್ಚ್ ತಿಂಗಳಲ್ಲೇ ಸರ್. ಪಾಪು ತೀರ್ಕೊಳಕ್ ಒಂದು 10 ದಿನ ಇರ್ಬೋದು ಸರ್ ಮುಂಚೆ. 10 ದಿನ ಮೊದಲು? ಹೌದು ಸರ್. ಪ್ರವೀಣ್ ಅವರೇ, ತಾವು ಈಗ ಅವರು ಓಡ್ ಹೋದ್ರು ಅಂತ ಗೊತ್ತಾಗಿತ್ತು, ಅವ್ರ ಮನೆಯವರಿಗೂ ಗೊತ್ತಾಗಿತ್ತು ಅಂತ ಹೇಳಿದ್ರಿ.
ಯಾರ ಜೊತೆ ಓಡ್ ಹೋದ್ರು ಅಂತಾನೂ ಗೊತ್ತಿತ್ತು. ಮನೆಯವರು ಏನು ಟ್ರೈ ಮಾಡ್ಲಿಲ್ವಾ? ಮನೆ ಮಗಳು ಈ ರೀತಿ ದಾರಿ ತಪ್ಪಿದಾಳೆ, ಏನು ಟ್ರೈ ಮಾಡಿಲ್ವಾ? ಕರ್ಕೊಂಡು ಬರಬೇಕು, ಮತ್ತೆ ಒಂದು ಮಾಡಬೇಕು, ಪ್ರವೀಣ್ ಅವ್ರ ಜೊತೆಗೆ ಇಬ್ರು ಮಕ್ಕಳಿದ್ದಾರೆ, ಸಂಸಾರ ಸರಿ ಮಾಡಬೇಕು, ಅವ್ರ ಮನೆಯವರು ಏನು ಟ್ರೈ ಮಾಡಿಲ್ವಾ? ಸರ್ ನನ್ ಬಾಮೈದ ಶತಾಯು ಟ್ರೈ ಮಾಡ್ದ, ಬಹಳ ಟ್ರೈ ಮಾಡ್ದ. ಒಂದ್ಸತಿ ಎಲ್ಲ ಏನಕ್ಕೋ ಮನೆಗ್ ಬಂದಾಗ ಬ್ಯಾಟ್ ತಗೊಂಡು ಹೊಡೆದು ಬಿಟ್ಟಿದ್ದ ಪ್ರಿಯಾಂಕಾಗೆ. ಅವನು ಸರಿಯಾಗಿ ಹೊಡೆದ್ ಬೆಂಡೆತ್ತಿದ್ದ ಸರ್ ಅವನು. ಇವ್ರ ಅಮ್ಮ ಇದ್ದಾಳಲ್ಲ ಸರ್, ಇವಾಗ ಈ ಹೆಂಗ್ಸು ಕಚ್ಚಡ ಹೆಂಗ್ಸು ಸರ್ ಅವಳಮ್ಮ. ನಿಜವಾಗ್ಲೂ ಹೇಳ್ತೀನಿ ಸರ್, ಅವಳ ಮಗಳು ಏನ್ ಮಾಡಿದ್ರು ಸರಿನೇ, ಅವಳ ಮಗಳು ಏನ್ ತಪ್ಪು ಮಾಡಿದ್ರು ಸರ್ ರೈಟೇ ಅದು. ಈ ಅಮ್ಮ ಇನ್ವಾಲ್ವ್ ಆಗಿದ್ರಿಂದಾನೇ ನನ್ ಮಗು ಅವತ್ತಿನ ದಿನ ನಾನು ತಗೊಂಡ್ ಹೋಗಕ್ ಆಗ್ಲಿಲ್ಲ ಸರ್. ನನ್ ಬಾಮೈದ ನನ್ ಬೆನ್ನಿಗೆ ನಿಂತಿದ್ದ ಸರ್ ಆ ಅಪ್ಪ. ಅವನು ನನಗ್ ಫುಲ್ ಆಗಿ ಸಪೋರ್ಟ್ ಮಾಡಿದ್ದೆ ಸರ್. ಅವನು ಒಂದು ಸತಿನ ಈ ಅಮ್ಮ ಇವಾಗೂ ಅಷ್ಟೇ ಸರ್, ಜಸ್ಟ್ ಒಂದ್ 3 days ಮುಂಚೆ ಗೊತ್ತಾಗಿದ್ದು ನನಗೆ, ಅಯ್ಯೋ ಅವ್ರ ಆಯುಸ್ ಅಷ್ಟೇ ಇತ್ತೇನೋ, ಹೋದ್ರು ಹೋಗ್ಲಿ ಬಿಡು, ಇವಾಗ ಬದುಕಿರೋರ್ನಾರ ಉಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಡೋಗ್ಬಿಟ್ಟು ಯಾವ್ದೋ ಲಾಯರ್ ಕೈಲಿ ಕೊಟ್ಬಿಟ್ಟು ಬೇಲಿಗೆ ಓಡಾಡ್ತಾ ಇದ್ದಾಳಂತೆ ಸರ್. ಈ ಪ್ರಿಯಾಂಕಾ ಅವ್ರ ತಾಯಿ ನಿಮ್ಮ ಅತ್ತೆ? ಅತ್ತೆ ಸರ್. ಅತ್ತೆ ಅನ್ನಕ್ಕೂ ನನಗೆ ಇಷ್ಟ ಇಲ್ಲ ಸರ್. ಅದು ಯಾವ ಅಮ್ಮ ಅಂತಾನೆ ಕರಿತೀನಿ. ಐ ವಿಲ್ ನಾಟ್ ಕಾಲ್ ಹರ್ ಮದರ್ ಇನ್ ಲಾ ಅಂತೆಲ್ಲ ಕರೆಯಲ್ಲ ಸರ್ ನಾನು. ಸರ್ ನನಗೆ ಆಶ್ಚರ್ಯ ಅನ್ಸೋದು, ಈ ಮೋಹನ್ ನೋಡೋದಕ್ಕೆ ಒಳ್ಳೆ ರೋಡ್ ಸೈಡಲ್ಲಿ ನಿಂತ್ಕೊಂಡು ಗಾಂಜಾ ಮಾರೋ ಗಿರಾಕಿ ತರ ಇದ್ದಾನೆ. ಈತನ್ ಬ್ಯಾಕ್ ಗ್ರೌಂಡ್ ಏನು ಸರ್? ಈತನ್ ಬ್ಯಾಕ್ ಗ್ರೌಂಡ್ ಏನ್ ಮಾಡ್ತಾನೆ? ಈತ ವ್ಯವಹಾರ ಏನು ಈತಂದು? ಸರ್ ಇವಳು ನನಗೆ ಮೋಹನ್ 1,000 ಕೋಟಿ ಒಡೆಯ ಇವನ ಹತ್ರ ಮರ್ಸಿಡೀಸ್ ಬೆನ್ಸ್ ಕಾರ್ಗಳೈತೆ, ವೋಲ್ವೋ ಕಾರ್ಗಳೈತೆ, ಆಡಿ ಕಾರ್ ಐತೆ, BMW ಕಾರ್ ಐತೆ, ರಾಶಿ ಕಾರ್ಗಳು ಇದೆ ಇವನ ಹತ್ರ. ಇವನು ಆಕಳ ವಾಚ್ 4-5 ಲಕ್ಷ ರೂಪಾಯಿದು ವಾಚಸ್ಗಳು. ಇವನು ಫುಲ್ ಟ್ರಿಮ್ ಆಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಓಡಾಡ್ತಾರ ಮನುಷ್ಯ. ಇವನು ನನಗೆ ಚೆನ್ನಾಗಿ ನೋಡ್ಕಂತಾನೆ ಇವನು ಅಂತ ಇವಳು ಪ್ರಿಯಾಂಕಾ ನನ್ನ ಹತ್ರ ಹೇಳಿದ್ದಿದ್ ಸರ್. ಇನ್ ರಿಯಾಲಿಟಿ ಈ ಮೋಹನ್ ಬಂದ್ಬಿಟ್ಟು ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್ ಸರ್. ಇವನು ಈ ಕೆಲಸ ಮಾಡ್ತಾ ಇದ್ದವ್ ನೀನು, ಸೆಕೆಂಡ್ ಹ್ಯಾಂಡ್ ಕಾರ್ ಡೀಲರ್. ಈ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾರಲ್ಲ, ಬ್ರೋಕರ್ ಕೆಲಸ, ಮನೆ ಸೇಲ್ ಮಾಡ್ಕೊಡೋದು, ರೆಂಟ್ ಮಾಡ್ಕೊಡೋದು, ಅವು ಮಾಡೋದು, ಮನೆ ಕಟ್ಟಿಸ್ಕೊಡೋದು, ಇದು ಇಂಟೀರಿಯರ್ ಡಿಸೈನಿಂಗ್ ಮಾಡ್ಕೊಡೋದು. ಇವನೊಂದು ಗಿಗ್ ವರ್ಕರ್. ಇವನ್ ಯಾವ 1,000 ಕೋಟಿ ಒಡೆಯ ಅಲ್ಲ, ಮಿಲಿಯನಿಯರ್ ಅಲ್ಲ, ಬಿಲಿಯನಿಯರ್ ಅಲ್ಲ ಸರ್. ಇವರೆಲ್ಲ ಬಿಲಿಯನಿಯರ್ ಗಳು ಆಗ್ಬಿಟ್ರಂದ್ರೆ ನಾವೆಲ್ಲ ರಸ್ತೆಯಲ್ಲಿ ತರಕಾರಿ ಗಾಡಿ ತಳ್ಕೊಂಡು ಹೋಗಂತವ್ರು ಆಗ್ಬಿಡ್ತೀವಿ ಸರ್ ನಾವು. ಈಗ ಪ್ರವೀಣ್ ಅವರೇ, ಈತನಿಗೆ ಮದುವೆ ಆಗಿದೆಯಾ ಮೋಹನ್ಗೆ? ಎಸ್ ಸರ್. ಇವಂದು ಸರ್ 12 years ago ಇವನು ಚಂದನ ಅನ್ನೋ ಒಂದು ಹೆಣ್ಮಗುಗೆ ಲವ್ ಮಾಡಿಬಿಟ್ಟು ಮದುವೆ ಆಗಿರೋದು ಸರ್. ಲವ್ ಮ್ಯಾರೇಜ್ ಆಗಿರೋದು ಸರ್. ಈತನಿಗೆ 3 ಜನರು ಮಕ್ಕಳು, 6 ವರ್ಷದ ಒಂದು ಹೆಣ್ಮಗು, ಅವಳಿ ಜವಳಿ 2.5 ವರ್ಷದ್ದು ಅವಳಿ ಜವಳಿ ಗಂಡು ಹೆಣ್ಣು ಇದೆ ಸರ್. ಇವನಿಗೆ 3 ಮಕ್ಕಳು ಸರ್. ಇವನಿಗೆ ಒಂದು ಟ್ವಿನ್ಸ್, ಒಂದು ಮಗು. ಹೌದು ಸರ್, ಹೌದು ಸರ್. ಆ ಟ್ವಿನ್ಸ್ IVF ಅಲ್ಲೇ ಮಾಡಿಸ್ಕೊಂಡಿರೋದಂತೆ ಸರ್. ಅವ್ರ ಪತ್ನಿಗೆ ವಿಚಾರ ಗೊತ್ತಿರ್ಲಿಲ್ವಾ ಪ್ರವೀಣ್ ಅವರೇ? ನನ್ನ ಗಂಡ ಇನ್ನೊಂದು ಹೆಂಗಸ ಜೊತೆಗೆ ಎಲ್ಲೋ ಮನೆ ಮಾಡ್ಕೊಂಡು ಕೂತಿದ್ದಾರೆ ಅಂತ. ಸರ್ ಅವಳಿಗೆ ಎಲ್ಲ ಗೊತ್ತಿದೆ ಸರ್. ಅವಳಿಗೆ ಪ್ಲೀಸ್ ಇಮ್ಯಾಜಿನ್ ಸರ್, ಹೇಗೆ ದಿಸ್ ಪರ್ಸನ್ ಹ್ಯಾಸ್ ಮ್ಯಾನಿಪುಲೇಟೆಡ್ ಅಂದ್ರೆ, ಚಂದನಾಗೆ ಇವನು ಡೈವರ್ಸ್ ಕೊಡಲ್ವಂತೆ. ಸೊ ಹಿ ವಿಲ್ ಹ್ಯಾವ್ ಹಿಸ್ ವೈಫ್ ಅಂಡ್ ಹಿಸ್ 3 children ಅಂತೆ. ಬಟ್ ಪ್ರಿಯಾಂಕಾ ಬೇಕಂತೆ ಅವನಿಗೆ ಲಿವ್ ಇನ್ ಪಾರ್ಟ್ನರ್ ಆಗಿರ್ಬೇಕಂತೆ. ಹೇಗಿರ್ಬೇಕು ಸರ್ ಇವ್ರ ಮೆಂಟಾಲಿಟಿ? ಅದು ಇವಳು ಒಪ್ಕೋದು, ಇವಳು ಒಂದು ಹೆಣ್ಣಾಗಿ ಇವಳು ಒಪ್ಕೊಂಡಿದ್ದಾಳೆ. ಅದು ನೋಡಿ ಸರ್ ನೀವು. ಅವ್ರ ಚಂದನ ಅವ್ರದ್ದು ಆಕ್ಷೇಪ ಇರ್ಲಿಲ್ವಾ ಇದಕ್ಕೆ? ಚಂದನ ಅವರ ಈಗ ಮೋಹನ್ ಅವರ ಪತ್ನಿ, ಮೋಹನ್ ಪತ್ನಿ ಅವ್ರ ಆಕ್ಷೇಪನೂ ಇರ್ಲಿಲ್ವಾ ಇದಕ್ಕೆ? ಇಲ್ಲ ಸರ್, ಅವರು ತುಂಬಾ ಗಲಾಟೆ ಮಾಡಿದ್ದಾರೆ ಸರ್. ಅವ್ರು ಬಹಳ ಗಲಾಟೆ ಮಾಡಿದ್ದಾರೆ. ಕಾಡುಗೋಡಿ ಸ್ಟೇಷನ್ ಅಲ್ಲೂ ಹೋಗ್ಬಿಟ್ಟು ಇವನ್ ಅಗೇನ್ಸ್ಟ್, ಪ್ರಿಯಾಂಕಾ ಅಗೇನ್ಸ್ಟ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಸರ್ ಅವರು. ಈ ತರ ಬಂದು ನಮ್ ಸಂಸಾರನ ಹಾಳು ಮಾಡ್ತಾ ಇದ್ದಾಳೆ ಪ್ರಿಯಾಂಕಾ ಅಂತ ಹೇಳ್ಬಿಟ್ಟೆ. ಅವಾಗಿನ ದಿನ ಆ ಟೈಮಲ್ಲಿ ಇವನು ಕಾಡುಗೋಡಿ ಸ್ಟೇಷನ್ ಅಲ್ಲಿ ಇಲ್ಲ ಸರ್ ಆತರ ಏನು ಇಲ್ಲ, ಇವ್ರು ಬಂದ್ಬಿಟ್ಟು ನನ್ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ಕೊಂಡು ಓಡಾಡಿದ್ದ ಸರ್. ಆಮೇಲೆ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಸರ್. ಈಗ ಪ್ರವೀಣ್ ಅವರೇ, ನೀವು ಮಗುವಿನ ಮೃತದೇಹವನ್ನು ನೋಡೋದಕ್ಕೆ ಅಂತ ಹೋದ್ರಲ್ಲ, ಬೆಂಗಳೂರಿಗೆ ಬಂದ್ರಲ್ಲ, ಆ ಸಂದರ್ಭದಲ್ಲಿ ಈತ ಇದ್ನ, ಮೋಹನ್ ಇದ್ನ ಪ್ರಿಯಾಂಕಾ ಜೊತೆಗೆ, ಅಥವಾ ಪ್ರಿಯಾಂಕಾ ಒಬ್ಬರೇ ಬಂದಿದ್ರ? ಇರ್ಲಿಲ್ಲ ಸರ್, ಮೋಹನ್ ಇರ್ಲಿಲ್ಲ, ಪ್ರಿಯಾಂಕಾ ಒಬ್ಳೇ ಇದ್ಲು. ಆಮೇಲೆ ಬಾಮೈದ ಹೇಳ್ದ, ಬೆಳಗ್ಗೆ ಕಾರಲ್ಲಿ ಇಬ್ರು ಬಂದಿದ್ರು ಹಾಸ್ಪಿಟ್ಲಿಗೆ. ಆಮೇಲೆ ನಾನ್ ಬರ್ತೀನಿ ಅಂತ ಅಂದ್ರೆ ಬಾಮೈದ ಬರ್ತಿದ್ದಾನೆ ಅಂತ ಗೊತ್ತಾದ್ರೆ ಗಲಾಟೆಗಳಾಗತ್ತೆ, ಅದಕ್ಕೆ ನೀನ್ ಹೋಗ್ಬಿಡು ಅಂತ ಹೇಳ್ಬಿಟ್ಟು ಮೋಹನ್ನ ಕಾರ್ ಕೊಟ್ಟು ಕಳ್ಸ್ಬಿಟ್ಟಿದ್ದಾಳೆ ಸರ್ ಇವಳು. ಸೊ ಪ್ರಿಯಾಂಕಾ ಒಬ್ಳೇ ಇದ್ಲು ಸರ್ ಅಲ್ಲಿ ಹಾಸ್ಪಿಟ್ಲ್. ನಾ ಬಂದ್ ನೋಡಿದಾಗ ಅವಳು ಒಬ್ಳೇ ಇದ್ಲು ಸರ್.
ನೀವು ಆ ದಿನನೂ ಕೂಡ ಕರೆದ್ರಿ ಅಂತ ನನಗೆ ಯಾರೋ ಹೇಳಿದರು. ಆ ದಿನನೂ ತಾವು ಕರೆದ್ರಿ ಪ್ರಿಯಾಂಕನನ್ನ, ಆದದ್ದಾಗೋಯ್ತು ಬಂದು ಬಿಡು ಅಂತ ಏನೋ ಹೇಳಿದ್ರಿ ಅಂತ. ಏನು ಹೇಳಿದ್ರು ಅವತ್ತು ಪ್ರಿಯಾಂಕ? ಮೂರನೇ ದಿನ ಕಾರ್ಯ ನಡೆದ್ಮೇಲೆ ಮನೆಗ್ ಬಂದಿದ್ವಿ ಸರ್. ಅವಾಗ ಪ್ರಿಯಾಂಕಾ ಆಕೆ ಅವಳು ರೂಮ್ ಅಲ್ಲಿ ಇದ್ಲು, ಒಂದ್ ಬೆಡ್ರೂಮ್ ಅಲ್ಲಿ ಇದ್ಲು. ಅವ್ರ ಅಮ್ಮ ಕರ್ಕೊಂಡೋಗಿ ನನ್ನ ಬಿಟ್ರು, ಹೋಗಪ್ಪ ಏನೋ ಮಾತಾಡ್ಸಿ ಹೋಗು ಅಂತ ಹೇಳಿದ್ರು. ಹೋದೆ ನಾನು. ಹೋಗ್ಬಿಟ್ಟು ಅಲ್ಲಿ ಕುತ್ಕೊಂಡಿದ್ದಾಗ ನನ್ ದೊಡ್ಡ ಮಗಳನ್ನ ನನ್ ಜೊತೆಗೆ ಕೂರ್ಸ್ಕೊಂಡಿದ್ದೆ ಸರ್ ನಾನು. ಅವಾಗ ಪ್ರಿಯಾಂಕಾ ಆಗಿದ್ದಾಗೋಯ್ತು, ವಾಟ್ ಇಸ್ ಡನ್ ಇಸ್ ಡನ್, ಆಯ್ತಾ, ವಿ ವಿಲ್ ಸ್ಟಾರ್ಟ್ ಫ್ರಮ್ ಝೀರೋ ಅಗೇನ್ ಅಂತ ಹೇಳಿದೆ ಸರ್ ನಾನು. ಝೀರೋ ಇಂದ ಮತ್ತೆ ಲೆಟಸ್ ಸ್ಟಾರ್ಟ್ ಇಟ್, ನಾವ್ ಟ್ರೈ ಮಾಡೋಣಪ್ಪ, ಅಟೆಂಪ್ಟ್ ಮಾಡೋಣಪ್ಪ ಅಂತಾನು ಕತೆ ಸರ್ ನಾನು. ನನ್ ಮಗಳೇ ಇದ್ದಾಳೆ ಸರ್, ನನ್ ದೊಡ್ಡ ಮಗಳ ಪಕ್ಕದಲ್ಲೇ ಕೂತಿದ್ದಾಳೆ ಸರ್ ಈ ಟೈಮಲ್ಲಿ. ನಾನು ಹೇಳಿ ಅರ್ಧ ಗಂಟೆ ಆಗಿಲ್ಲ ಸರ್, ಆ ಮಾತು ಹೇಳಿ ಓಡೋಗ್ಬಿಟ್ರಲ್ಲ ಸರ್ ಅವ್ನು ಮೋಹನ್ ಬಂದು ಕರ್ಕೊಂಡು ಹೋದ್ರ? ಇಲ್ಲ ಇಲ್ಲ, ನಾ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಆಟೋ ಹತ್ಕೊಂಡ್ಬಿಟ್ಟು ಓಡೋಗ್ಬಿಟ್ರು ಸರ್. ಸರ್, ತನ್ನ ಮಗಳನ್ನ, ತಾನೇ ಜನ್ಮ ಕೊಟ್ಟಂತ ಮಗಳನ್ನ ಒಬ್ಬ ವ್ಯಕ್ತಿ ಕೊಂದು ಹಾಕ್ತಾನೆ, ಇವ್ರು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಮೃತದೇಹವನ್ನು ಎತ್ಕೊಂಡು ಹೋಗ್ತಾರೆ. ಅಷ್ಟೊಂದು ಕ್ರೌರ್ಯ ಎಲ್ಲಿಂದ ಬಂತು ಸರ್? ತಾಯಿ ಆ ರೀತಿ ವರ್ತಿಸೋದಕ್ಕೆ ಸಾಧ್ಯನಾ? ಡೌಟ್ ಅನ್ಸುತ್ತೆ ನನಗೆ, ಇಂಥ ತಾಯಿನೂ ಇರ್ತಾರಾ ಅಂತ. ನನಗೆ ಗೊತ್ತಿಲ್ಲ ಸರ್, ಇಂಥ ಜನರು ಭೂಮಿ ಮೇಲೆ ಬದುಕಿದಾರಲ್ಲ, ಹೆಂಗ್ ಬದುಕೋರೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಅದ್ ಹೇಗ್ ಮಾಡಕ್ ಸಾಧ್ಯ ಸರ್? ಎತ್ತು ಹೊತ್ತಿರೋ ಮಗು ಸರ್, ಸಣ್ಣ ಮಗು ಸರ್. ದೊಡ್ಡವರಾದ್ರೆ ವಯಸ್ಸಾದ್ರೆ ಏನೋ ಅನ್ನನ ಸರ್, ಆದ್ರೆ ಸಣ್ಣ ಪಾಪು ಸರ್, ಏನು ಗೊತ್ತಿಲ್ಲ. ಚಾಕ್ಲೇಟ್ ಅಂದ್ರೆ ಅದ್ ₹5 ಚಾಕ್ಲೇಟೇ ಬೇಕು ಅಂತ ಗಲಾಟೆ ಮಾಡ್ತಾ ಇದ್ರು ಸರ್ ಅವಳು. ನನಗೆ ₹5 ಡೈರಿ ಮಿಲ್ಕೇ ಬೇಕು, ನನಗೆ ಅಂದ್ರೆ ₹20 ₹50 ಡೈರಿ ಮಿಲ್ಕ್ ತಗೋತಾ ಇರ್ಲಿಲ್ಲ ಸರ್ ಆ ಮಗು. ಆ ತರ ಇದ್ದವ್ರು ಒಂದೇ ಒಂದ್ ಐಸ್ ಕ್ರೀಮ್ ಕೊಟ್ಬಿಟ್ಟಿದ್ರೆ ಆಗೋಗ್ಬಿಡ್ತಿತ್ತ ಸರ್. ಸರ್, ಮಗು ಮೇಲೆ ಪ್ರೀತಿ ಇರ್ಲಿಲ್ಲ ತಾಯಿಗೆ, ನಿಮ್ಮ ಮೇಲೆ ದ್ವೇಷಕ್ಕೆ ಮಗುವನ್ನು ಅವ್ರ ಜೊತೆಗೆ ಇಟ್ಕೊಂಡಿದ್ರ ಅಂತ ನನಗೆ ಅನಿಸ್ತಾ ಇದೆ. ಪ್ರೀತಿಗಿಂತ ಹೆಚ್ಚಾಗಿ ನಿಮ್ಮ ಮೇಲೆ ದ್ವೇಷ ಅಂತ, ನಿಮ್ಮ ಮೇಲೆ ಸಿಟ್ಟಿಗೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ. ಹೌದು ಸರ್, 100% ಸರ್, 100% ಸರ್. ನನಗೆ ಟಾರ್ಚರ್, ನಾನು ಯಾವಾಗ February 5th ಡೈವರ್ಸ್ ಅಪ್ಲಿಕೇಶನ್ ನಾನು ರಿಜೆಕ್ಟ್ ಮಾಡಿಸಿದ್ನೋ ಅವಾಗಿಂದ ಅವಳು ಪಣ ತೊಟ್ಕೊಂಡ್ ಕೂತಿದ್ಲು, ಇವನಿಗೆ ಹಿಂಸೆ ಇಕ್ಲೇಬೇಕು, ಇವನಿಗೆ ಹಿಂಸೆ ಇಕ್ಲೇಬೇಕು ಅಂತ ಸರ್. ಅವಳು ಹೇಳಿದ್ಲು, ಒಂದು ವಾಟ್ಸ್ಆಪ್ ಮೆಸೇಜ್ ಅಲ್ಲೂ ಹೇಳಿದ್ಲು ಅವಳು ನನಗೆ, ನೀನು ಜೀವನ ಪರ್ಯಂತ ಕೋರ್ಟು ಪೊಲೀಸ್ ಸ್ಟೇಷನ್ ಅಲ್ಸಂಗ್ ನಾನು ಮಾಡ್ತೀನಿ ನಿನಗೆ ಅಂತ ಹೇಳಿದ್ಲು ಸರ್. ಅಲ್ಲ ಪ್ರವೀಣ್ ಅವರೇ, ಈಗ ಅವರು ಎದ್ದು ಹೋದ್ರು, ಮೋಹನ್ ಜೊತೆಗೆ ಓಡ್ ಹೋದ್ರು, ಮಗುವನ್ನು ಕರ್ಕೊಂಡು ಹೋದ್ರು, ಮತ್ತೇನು ದ್ವೇಷ ತೀರಿಸ್ಕೊಳ್ಬೇಕು ಅಂತ ಏನು ಅಂತ ಸಿಟ್ಟಿ ಏನಿತ್ತು ನಿಮ್ಮ ಮೇಲೆ ಅವರಿಗೆ? ಐ ಡೋಂಟ್ ನೋ ಸರ್, ಐ ಡೋಂಟ್ ನೋ. ಅವಳು ಸಿಕ್ಕಿದಾಗ ಈ ಕ್ವೆಶ್ಚನ್ ಅವಳಿಗೆ ಕೇಳ್ಬೇಕು ಸರ್. ಐ ರಿಯಲಿ ಡೋಂಟ್ ನೋ ಸರ್. ನಾನೇ ಹೇಳಿದ್ದೆ ಸರ್ ಅವಳಿಗೆ, ಹೋಗ್ತೀಯಾ, ಆಯ್ತು ಹೋಗ್ಬಿಡು, ನೀನೊಂದ್ ಸಂಸಾರ ಕಟ್ಕೊಂಡ್ಬಿಟ್ಟು ನೀನೊಂದ್ ಫ್ಯಾಮಿಲಿ ಮಾಡ್ಕೊಂಡು ಹೊಸದಾಗಿ ಒಂದ್ ಜೀವನ ಸ್ಟಾರ್ಟ್ ಮಾಡ್ಬೇಕು ಅಂತಿದ್ಯಾ, ಸರಿ ಮಾಡ್ಬೋದು, ನಾನ್ ನಿನಗ್ ಬೈಯಲ್ಲ, ನಾನ್ ನಿನಗ್ ಬೈಕೊಳ್ಳೋದು ಇಲ್ಲ, ನಾನ್ ನಿನಗೆ ಆ ತರ ಈ ತರ ಅಂತೆಲ್ಲ ಮಾತುಗಳು ಮಾತಾಡೋದಿಲ್ಲ. ನನಗ್ ನನ್ ಮಗು ಕೊಟ್ಬಿಟ್ಟು ನೀನ್ ಏನಾದ್ರೂ ಮಾಡ್ಕೋ, ನಾನ್ ನಿನ್ ವಿಷಯಕ್ಕೆ ಅಡ್ಡಿ ಬರೋದಿಲ್ಲ. ನಾನು ಇನ್ ಯಾವತ್ತು ನೀನ್ ನನ್ ಮುಖನೇ ನೋಡೋದಿಲ್ಲ. ನನ್ ದೊಡ್ಡ ಮಗಳು, ನನ್ ಚಿಕ್ಕ ಮಗಳು ಮತ್ತೆ ನಾನು ಕಷ್ಟ ಆಯ್ತು ಅಂತ ಹೇಳಿದ್ರೆ ಗಂಜಿಗೆ ಉಪ್ಪಾಕನಾರ ಕುಡಿದು ನಾವ್ ಜೀವನ ಮಾಡ್ತೀವಿ, ನಿನ್ನ ಹತ್ರ ₹1 ನೆರವಿಗೆ ನಾವ್ ಬರಲ್ಲ ಅಂತ ಹೇಳಿದ್ದೆ ಸರ್ ನಾನು. ಈಗ ಪ್ರವೀಣ್ ಅವರೇ, ತಾವು ಆಗ್ಲೇ ಹೇಳಿದ್ರಿ ಪರಿಚಯ, ಮೋಹನ್ ಮತ್ತೆ ಪರಿಚಯ ಸಿಕ್ಕ ನಂತರ ಅವರೆಲ್ಲ ಕಾಶಿಗೆಲ್ಲ ಹೋಗಿ ಬಂದ್ರು. ಆ ಸಂದರ್ಭದಲ್ಲಿ ಏನು ಅಂತ ಹೇಳ್ತಿದ್ರು ತಮ್ಮ ಹತ್ರ? ಏನು ಹೇಳಿ ಹೋಗ್ತಾ ಇದ್ರು ಅವರು ಹೊರಗಡೆ ಟೂರಿಗೆ ಅಂತ ಹೋದಾಗ? ಏನಂತ ರೀಸನ್ ಕೊಡ್ತಾ ಇದ್ರು ನಿಮಗೆ? ಸರ್, ಕಾಶಿಗೆ ಹೋಗಕ್ಕೆ ಒಂದು ವಾರ ಮುಂಚೆಯಿಂದ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ತೋರಿಸ್ತಾ ಇದ್ವಿ ಸರ್. ಇಲ್ಲಿ ನೋಡ್ರಿ ಇವಳು ಹೋಗಿ ಬಂದಿದ್ದಾಳೆ, ಕಾಶಿಗೆ ಹೋಗಿ ಬಂದಿದ್ದಾಳೆ, ಇವಳು ನೋಡ್ರಿ ಸೋಲೋ ಟ್ರಿಪ್ ಮಾಡಿದ್ದಾರೆ, ಇವ್ರು ಹಿಂಗೋಗಿ ಬಂದ್ರು, ಹಿಂಗೋಗಿ ಇಲ್ಲೆಲ್ಲ ನೋಡ್ಕೊಂಡ್ ಬಂದ್ರು. ನನಗೂ ತುಂಬಾ ಆಸೆ ಐತೆ ಈ ತರ ಒಂದು ಇಂಡಿಪೆಂಡೆಂಟ್ ಆಗಿ ಒಂದ್ ಟ್ರಿಪ್ ಮಾಡ್ಬೇಕು, ನೀವೆಲ್ಲ ಓಡಾಡ್ತೀರಾ, ನಾನು ಓಡಾಡ್ಬೇಕು, ಈ ತರ ನನ್ಗೂ ಜೀವನ ಇಷ್ಟ ನನಗೆ ಅಂತೆಲ್ಲ ಹೇಳಿದ್ವಿ ಸರ್. ಸರಿ ಆಯ್ತಮ್ಮ, ನಿನ್ನ ಆಸೆಗೆ ನಾನ್ ಯಾಕೆ ಅಡ್ಡಿ ಹಾಕ್ಬೇಕು, ಹೋಗ್ ಬರ್ತೀಯ ಹೋಗ್ಬಾ. ಆ ಟೈಮ್ ಬೇರೆ ಕ್ರಿಸ್ಮಸ್ ಟೈಮ್ ಇತ್ತು ಸರ್. ಇಬ್ರು ಮಕ್ಳಿಗೂ ಸ್ಕೂಲು ಕಾಲೇಜು ಇಬ್ರಿಗೂ ಇರ್ಲಿಲ್ಲ, ಮನೆಯಲ್ಲೇ ಇದ್ರು. ಸೊ ಅಂತ ಹೆಕ್ಟಿಕ್ ಇದಾಗದೆ ಪ್ರೆಷರು ಬೀಳೋದಿಲ್ಲ ನನಗೆ. ಸರಿ ನೀನ್ ಹೋಗ್ಬಿಟ್ಪ, ಟೈಮಿಂಗು ಚೆನ್ನಾಗೈತೆ, ಮಕ್ಕಳು ನಾನ್ ನೋಡ್ಕೊಂತೀನಿ, ಊಟ ಗೀಟ ಏನಾರ ತೊಂದ್ರೆ ಆಯ್ತು ಅಂದ್ರೆ ಹೋಟ್ಲ್ಗೆ ಹೋಗಿ ತಗೊಂಡ್ಬಂದು ತಿನ್ಕೊಂಡು ನಾವು ಇರ್ತೀವಿ, ನೀನ್ ಹೋಗ್ಬ ಅಂತ ಹೇಳ್ಬಿಟ್ಟು ಕಳ್ಸ್ಕೊಟ್ಟಿದ್ದು ಸರ್. ಸರ್, ಈಗ ದೊಡ್ಡ ಮಗಳಿಗೆ ಈ ವಿಚಾರ ಎಲ್ಲ ಗೊತ್ತಾಗಿರುತ್ತೆ. ಈಗ ಏನು ಹೇಳ್ತಾಳೆ ಸರ್? ಪಾಪ ತಂಗಿಯನ್ನು ಕಳ್ಕೊಂಡು ಆ ದುಃಖದಲ್ಲಿ ಏನು ಹೇಳ್ತಾಳೆ ಆ ಮಗು? ಸರ್, ನನ್ ದೊಡ್ಡ ಮಗಳು ನನ್ನ ಚಿಕ್ಕ ಮಗಳನ್ನ ಮಗಳ ತರ ನೋಡ್ಕೊಂತ ಇದ್ವಿ ಸರ್. ಅವಳು ನನ್ ತಂಗಿ ಅಂತ ಯಾವತ್ತೂ ನೋಡ್ಕೊಂತಿಲ್ಲ ಸರ್. ಅವಳಿಗೆ ಹೇಳೋದಕ್ಕೆ ನನಗೆ ಬಹಳ ಕಷ್ಟ ಆಗ್ತಾ ಇದೆ ಸರ್. ನಾನು
ಆಕ್ಚುಯಲ್ ಆಗಿ ನಾನು ಈ ತರ ನಡೆದಿದೆ ಅಂತಾನೆ ನಾನು ನನ್ನ ದೊಡ್ಡ ಮಗಳ ಹತ್ರ ಡಿಸ್ಕಸ್ಸೇ ಮಾಡಿಲ್ಲ ಸರ್. ನಾನು ಅವ್ರಿಗೆ ಹೇಳ್ದೆ, ನೋಡಮ್ಮ ನೀನ್ ಇನ್ನು ಚಿಕ್ಕ ವಯಸ್ಸಿನಿಂದು ಈ ತರವೆಲ್ಲ ಕೇಳ್ಬಿಟ್ರೆ ಅವ್ರ ಲೈಫ್ ಅಲ್ಲಿ ಅವ್ರ ಒಂಥರ ಒಂದು ಇದಾ ಮ್ಯಾರೇಜ್ ಅಂದ್ರೆ ಹಿಂಗಾಗತ್ತಾ ಅಂತೆಲ್ಲ ತಲೆಗೆ ಬಂದ್ಬಿಡುತ್ತೆ ಸರ್ ಅವರಿಗೆ. ದೆನ್ ದೇ ವಿಲ್ ಸ್ಟಾರ್ಟ್ ಹೇಟಿಂಗ್ ಪೀಪಲ್. ದೆನ್ ದೇ ವಿಲ್ ಅದೇ ಲೈಫ್ ನ ಅವ್ರು ನೋಡೋದೇ ಪರ್ಸೆಪ್ಷನ್ ಚೇಂಜ್ ಆಗೋದು, ಟ್ರಾಮಾ ಕ್ರಿಯೇಟ್ ಆಗ್ಬಿಡುತ್ತೆ. ಹೌದು ಸರ್. ಹಾಗಾಗಿ ನಾನು 50 to 60% ಆಫ್ ದ ಡೀಟೇಲ್ಸ್ ನಾನು ಹೈಡ್ ಮಾಡ್ಬಿಟ್ಟಿದ್ದೀನಿ ಸರ್ ಅವರಿಂದ. ಅವ್ರ ಹತ್ರ ನಾನು ಡಿಸ್ಕಸ್ಸೇ ಮಾಡಿಲ್ಲ ಸರ್. ನಾನು ತಾಯಿ ಇಂಥವಳು ಅಂತ ಗೊತ್ತಾಗ್ಬಿಟ್ಟಿದ್ಯಾ ಸರ್ ಅವರಿಗೆ, ಮಗುವಿಗೆ? ಕ್ಲೂ ಇದೆ ಸರ್ ಅವರಿಗೆ, ನಾನು ಕನ್ಫರ್ಮ್ ಮಾಡಿಲ್ಲ ಸರ್ ಅವ್ರಿಗೆ. ಅವ್ರು ಹೋಗಿದ್ದಾರೆ, ಈ ತರ ಇನ್ನೊಂದು ಪಾರ್ಟ್ನರ್ ಜೊತೆ ಇದ್ದಾರೆ, ಅದೆಲ್ಲ ಗೊತ್ತಿದೆ ಸರ್ ಅವ್ರಿಗೆ ಗೊತ್ತಿದೆ. ಬಟ್ ನಾನು ಇಂಟ್ರಿಕೇಟ್ ಡೀಟೇಲ್ಸ್ ಗಳು ಯಾವ್ದು ಅವ್ರ ಹತ್ರ ಡಿಸ್ಕಸ್ ಮಾಡಿಲ್ಲ ಸರ್. ಸರಿ ಪ್ರವೀಣ್ ಅವರೇ, ಥ್ಯಾಂಕ್ ಯು. ನಿಮ್ಮ ನೋವು ಕೇಳಿದ್ರೆ ನಮಗೂ ನಿಜಕ್ಕೂ ಕೂಡ ಬೇಸರ ಆಗುತ್ತೆ. ಥ್ಯಾಂಕ್ ಯು. ಆ ಮಗುವಿಗೆ ಒಳ್ಳೆ ಭವಿಷ್ಯ ಕಟ್ಟಿಕೊಡಿ, ನಿಮ್ಮ ದೊಡ್ಡ ಮಗಳಿಗೆ. ಎಸ್ ಸರ್, ಡೆಫಿನೆಟ್ಲಿ ಮಾಡ್ತೀನಿ ಸರ್. ಸರ್, ಕ್ಯಾನ್ ಐ ರಿಕ್ವೆಸ್ಟ್ ಒನ್ ಥಿಂಗ್ ಸರ್? ಎಸ್ ಸರ್. ಸರ್, ನಾನು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ನನಗೆ ಅಪಾರವಾಗಿ ನಂಬಿಕೆ ಐತೆ ಸರ್. ಪ್ಲೀಸ್ ನನ್ನ ಮಗಳಿಗೆ ನ್ಯಾಯ ಕೊಡಿಸಿ ಸರ್. ನನಗೆ ನಮ್ಮ ಸಂವಿಧಾನ, ನಮ್ಮ ಕಾನ್ಸ್ಟಿಟ್ಯೂಷನ್, ನಮ್ಮ ಜುಡಿಷಿಯಲ್ ಸಿಸ್ಟಮ್ ಮೇಲೂ ನನಗೆ ತುಂಬಾ ನಂಬಿಕೆ ಇದೆ ಸರ್. I request to take these culprits to the extreme end of law, sir. ಅವ್ರು ಏನ್ ಲಾ ಏನ್ ಬರ್ದಿದೆ ಆ ಅಕ್ಷರ ಫುಲ್ ಸ್ಟಾಪ್ ತನಕೂ ಇವ್ರನ್ನ ತಗೊಂಡ್ ಹೋಗ್ಬೇಕು ಸರ್. ನನಗೆ ಐ ಆಲ್ಸೋ ರಿಕ್ವೆಸ್ಟ್ CM ನಮ್ಮ DK ಶಿವಕುಮಾರ್ ಸರ್ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ನಾನು ದಯವಿಟ್ಟು ನನಗೆ ಸ್ವಲ್ಪ ಈ ಮಗು ವಿಚಾರದಲ್ಲಿ ನನಗೆ ನನಗೆ ನ್ಯಾಯ ಒದಗಿಸ್ಕೊಡಿ ಸರ್. ನನಗೆ ಪ್ಲೀಸ್ ಸರ್. This is my only request, and I request every media people also sir. ಎಲ್ಲ ಮೀಡಿಯಾದವ್ರಿಗೂ, ಮಾಧ್ಯಮದವ್ರಿಗೂ ನಾನು ಕೇಳ್ಕೊತೀನಿ ಸರ್. ಪ್ಲೀಸ್ ಇವಳನ್ನ ಅರೆಸ್ಟ್ ಮಾಡೋದಕ್ಕೆ ಏನ್ ಹೆಲ್ಪ್ ಮಾಡಕ್ಕಾಗತ್ತೆ ದಯವಿಟ್ಟು ಮಾಡ್ಕೊಡಿ ಸರ್. ಅಂಡ್ ಪ್ಲೀಸ್ ಟೇಕ್ ಇಟ್ ಟು ದ ಲಾಜಿಕಲ್ ಎಂಡ್. ಇದು ಎಂಡ್ ಹೋಗ್ಲೇಬೇಕು ಸರ್. ಇದು ಬೇಲಲ್ಲಿ ತಪ್ಪಿಸ್ಕೊಂಡ್ ಬಂದ್ರು. ಪ್ರವೀಣ್ ಅವರೇ, ನಿಮ್ಮ ದುಃಖದ ಜೊತೆಗೆ ನಾವು ಇದ್ದೀವಿ, ನಿಮ್ಮ ಹೋರಾಟದ ಜೊತೆಗೆ ನಾವು ಇದ್ದೀವಿ. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.